ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ತಾಳಿಕೋಟೆ ತಾಲೂಕಿನ ಕಲಕೇರಿಯಿಂದ ಬೆಕ್ಕಿನಾಳ ಹೋಗುವ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ವಾಹನಗಳು ಓಡಾಡಲು ತುಂಬಾ ತೊಂದರೆ ಉಂಟಾಗುತ್ತಿದೆ. ವಾಹನಗಳು ಓಡಾಡಲು ಆಗದಷ್ಟು ರಸ್ತೆ ಹದಗೆಟ್ಟಿದ್ದು, ಇನ್ನು ಮಳೆ ಬಂದರಂತೂ ರಸ್ತೆ ಇದೆ ಅನ್ನುವುದನ್ನೇ ಮರೆತು ಬಿಡಬೇಕು. ಯಾಕಂದ್ರೆ ರಸ್ತೆ ಸಂಪೂರ್ಣವಾಗಿ ಕೆಸರು ಗಡ್ಡೆಯಂತಾಗಿರುತ್ತದೆ. 15 ದಿನಗಳ ಹಿಂದೆ ಅಧಿಕಾರಿಗಳಿಗೆ ಹಾಗೂ ಆ ಭಾಗದ ಶಾಸಕರಿಗೆ ವಿಷಯಗಳನ್ನ ಸಾಕಷ್ಟು ತಿಳಿಸಿದರೂ ಕೂಡ ಇಲ್ಲಿಯವರೆಗೂ ಅವರು ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ರವಿವಾರ ಅಂದರೆ ಇಂದು ಬೆಳಗ್ಗೆ ಮತ್ತೆ ಬಸ್ಸು ಸಂಚರಿಸುವಾಗ ರಸ್ತೆ ಮಧ್ಯದಲ್ಲಿ ಸಿಕ್ಕು ಹಾಕಿಕೊಂಡಿದ್ದು, ಬೆಕ್ಕಿನಾಳ ಗ್ರಾಮಸ್ಥರು ಎಲ್ಲರೂ ಸೇರಿ ಬಸ್ಸನ್ನ ಜೆಸಿಬಿ ಮೂಲಕ ಹೊರತೆರೆಯಲು ಹರಸಾಹಸವನ್ನ ಪಡಬೇಕಾಯಿತು. ಈಗಲಾದರೂ ಈ ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಭಾಗದ ಶಾಸಕರು ಎಚ್ಚೆತ್ತುಕೊಳ್ತಾರಾ ಎಂದು ಗ್ರಾಮಸ್ಥರು ತಿಳಿಸಿದರು. ಪಿಡಬ್ಲ್ಯೂಡಿ ಅಧಿಕಾರಿಗಳು ಹಾಗೂ ಈ ಭಾಗದ ಶಾಸಕರು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು 2 ದಿನದಲ್ಲಿ ರಸ್ತೆ ದುರಸ್ತಿ ಮಾಡಲಿಲ್ಲವೆಂದರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಗ್ರಾಮಸ್ಥರು ಹಾಗೂ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದ ಶ್ರೀಶೈಲ್ ವಾಲಿಕರ್, ಲಕ್ಕಪ್ಪ ಬಡಿಗೇರ್, ಮಾಜಿ ಟಿಪಿ, ರಮೇಶ್ ಗೌಡ ವಡ್ಡಡಗಿ, ನಿಂಗಣ್ಣ ಚಟ್ಟರಿಕಿ, ದೇವರೆಡ್ಡಿ ಬಿರಾದರ್, ದೊಡ್ಡಪ್ಪ ಪೂಜಾರಿ, ಅಲ್ಲಬಕ್ಷ್ ಎಳ್ಗಾರ್, ವಿನಯ್ ಕುಮಾರ್ ಚಲವಾದಿ, ಶ್ರೀಶೈಲ್ ಸಜ್ಜನ್ ಎಲ್ಲರೂ ತಿಳಿಸಿದ್ದಾರೆ. ವರದಿ ಎಂಬಿ ಮನಗೂಳಿ, ತಾಳಿಕೋಟೆ, ವಿವಾ ನ್ಯೂಸ್ ಕನ್ನಡ. ಕೈಗೊಂಡಿಲ್ಲ. ಅವ್ರು ಈಗಾಗಲೇ 2 ಸಲ ವಿಡಿಯೋ ಮಾಡಿಬಿಟ್ಟಿವಿ. 2 ಸಲನೂ ವಿಡಿಯೋದಾಗ ಹೊಯ್ಕೊಂಡು ರೋಡಿನ ಬಗ್ಗೆ 2 ಸಲ ಮಕ್ಕಳ ಸತ್ಯಕ್ಕೆ 10 ಕಣ್ಣ ನೀರು ತೆಗೆದವ. ಆ ಸಲ ವಿಡಿಯೋದಾಗ ಕಾಲೇಜ್ ಮಕ್ಕಳು, ಹೈಸ್ಕೂಲ್ ಮಕ್ಕಳು, ಇಲ್ಲಿ 10 ಹಳ್ಳಿ ಮಕ್ಕಳು ಹೈಸ್ಕೂಲ್ ಕಾಲೇಜ್ಗೆ ಹೋಗ್ತಾವ ಬಸ್ಸಿಗೆ. ಈಗ 1ನೇ ಸಲದಾಗ ಈ ವಿಡಿಯೋ ಬಿಡ್ತೀವಿ. ಈಗ 2ನೇ ಸಲದಾಗ ಬಸ್ ಸಿಲ್ಪಾಗಿ ಬೀಳುವಂಥ ಪರಿಸ್ಥಿತಿ ಇತ್ತು, ಸಾಯ್ತಿದ್ರು ಜನ. ಈಗ ಏನದ ಶಾಸಕರಾಗಲಿ ಅಧಿಕಾರಿ ಆಗಲಿ ಅವ್ರು ಸಂತಾನ ಮಾಡ್ಲಿಕ್ಕೆ ಮಣ್ಣು ಕೊಳ್ಳಕ್ಕೆ ಬರೋ ಕೆಲಸ ಅದ ಅವ್ರದ್ದು. ಯಾಕಂದ್ರೆ ಈ ರೋಡ್ ಮಾಡುವಂಥದ್ದು ಅಭಿವೃದ್ಧಿ ಮಾಡುವಂಥ ಕೆಲಸ ಇಲ್ಲ ಇಲ್ಲಿ. ಯಾಕಂದ್ರೆ ಈಗ 4 ಸಲ ಹೇಳಿದ್ರು ಈ ರೋಡಿನ ಬಗ್ಗೆ ಅವ್ರು ಕೇರೆ ಮಾಡಿಲ್ಲ, ಅಧಿಕಾರಿಗಳಾಗಲಿ ಮಾನ್ಯ ಶಾಸಕರಾಗಲಿ. ಯಾಕಂದ್ರೆ ನಾಳೆಯಿಂದ 10-20 ಬಸ್ ಸತ್ತು ಅಂದ್ರೆ ಅವಾಗ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತೇಳಿ ಮಣ್ಣಿ ಕೊಡ್ಲಿಕ್ಕೆ ಬಂದು ಅವು ಅನುದಾನ ಕೊಡಿಸ್ತೀನಿ ಅದು ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅವ್ರ ಮಕ್ಕಳು ಅವ್ರ ಮನೆಗೆ ಯಾರು ಸತ್ರು ಗೊತ್ತಾಗ್ತದೆ, ಮಂದಿ ಮಕ್ಕಳು ಸತ್ತ ಹೆಂಗೆ ಗೊತ್ತಾಗ್ತದೆ ಅವ್ರಿಗೆ. ಅದಕ್ಕೆ ಶೀಘ್ರದಲ್ಲಿ ಕೆಲಸ ಮಾಡಬೇಕು. ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ನಿರ್ದಿಷ್ಟವಾಗಿ ನಾವು 2 ದಿವಸ ಟೈಮ್ ಕೊಡ್ತೀವಿ. ಇದಕ್ಕೆ 2 ಕಾಲೇಜ್ ಮಕ್ಕಳು ಮತ್ತು ಊರು ಎಲ್ಲ ಪ್ರಮುಖರು, ರೈತ ಮಹಿಳೆಯರು ಎಲ್ಲರೂ ಕೂಡ ನಾವು ಇಲ್ಲಿ ಮುಷ್ಕರವನ್ನು ಮಾಡಬೇಕಾಗ್ತದೆ. 2 ದಿನದಾಗ ಶಾಸಕರಾಗಲಿ ಯಾರೇ ಆಗಲಿ ಕೆಲಸ ಮಾಡಬೇಕು. ಶಾಸಕರು ಈಗಾಗಲೇ ನಾವು ಮೊನ್ನೆ ಬನ್ನೆಟ್ಟಿ ಗುಡ್ಲಿ ಪೂಜೆ ಬಂದಾಗೂ ಹೇಳಿವಿ, ಸೊಸೈಟಿ ನಿಂತು ಸಾಹೇಬ್ರ ಅದು ರೋಡ್ ಮಾಡಿಸ್ರಿ ಮೊದಲು ಅಂತೇಳಿ. ಆಯಿತು ಮಾಡಿಸ್ತೀನಿ ಅಂತಾರೆ. ಅವರು ಅನುದಾನ ಇಲ್ಲ ಅಂತ ಇವ್ರಿಗೆ ಅನುದಾನ ಇರೋದಿಲ್ಲ, ಶಾಸಕರಿಗೆ ಅನುದಾನ ಇರೋದಿಲ್ಲ. ಯಾವುದೇ ಒಂದು ಅನುದಾನ ಹಾಕ್ಬೇಕಿಲ್ಲ ಇವ್ರು ಶಾಸಕರು. ಅಲ್ಲ ಈಗ ಪೀರಿಯಡ್ ಬಗ್ಗೆ ಹೇಳ್ತಾನೆ, ಆ ಗುತ್ತಿಗೆದಾರ ಬರ್ಬೇಕ್ರಿ, ಅವ್ರು ಬರ್ಬೇಕ್ರಿ, ಇವ್ರು ಬರ್ಬೇಕ್ರಿ ಅಂತ ಹೇಳ್ತಾನೆ. ಗುತ್ತಿಗೆದಾರ ಗುತ್ತಿಗೆ ಮಾಡಿ ಅವ್ರು 1 ತಿಂಗಳು ಹೋಗ್ತದೆ. ತಿಂಗಳ ತನಕ ಇಲ್ಲಿ ಏನು ಮಾಡಬೇಕು? ಈಗ ಏನಾದ್ರು ಬಸ್ಗಳು ಏನದ ಹಿಂಗೆ ರಾಪುರ ಮೇಲೆ ಹೋಗಕತ್ತಾವ, ಇಲ್ಲ ಊರುಗಳು ಬಿಟ್ಟು ಬೇರೆ ಊರ ಮೇಲೆ ಅದು ಹೋಗಕತ್ತಾವ ರೋಡಿನ ಸಲುವಾಗಿ. ಅದಕ್ಕಾಗಿ ಶೀಘ್ರದಲ್ಲಿ ಈ ಕೆಲಸ ಮಾಡಬೇಕು. ಇನ್ನು 2 ದಿನದಲ್ಲಿ ಮಾಡಬೇಕು. 2 ದಿನದಲ್ಲಿ ಮಾಡದಿದ್ದರೆ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ತೀವಿ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳ್ತಾರೆ.